ನಮ್ಮ ಜಿಲ್ಲೆಯ ನಮ್ಮ ಭಾಗದ ಹಿರಿಯ ಚೇತನ ಮಾಜಿ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಅತ್ಯಂತ ಹಿರಿಯ ಜೀವ ನಮ್ಮನ್ನು ಬಿಟ್ಟು ಇವತ್ತು ಅಗಲಿದ್ದಾರೆ. ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದೀವಿ. ಭಾಳ ನೋವು ತರುವಂಥ ಸಂಗತಿ. ಭಾಳ ಆರೋಗ್ಯವಾಗಿ ಕೂಡ ಇದ್ದರು. ಏನೋ ಭಾಳ ಅನಾರೋಗ್ಯದಿಂದಿದ್ದಾರಪ್ಪ, ಭಾಳ ಕಷ್ಟ ಅಂತ ಹೇಳಿದರೆ ನಮಗೂ ಕೂಡ ನೋವಾಗ್ತಿತ್ತು. ಭಾಳ ಚೆನ್ನಾಗಿದ್ದರು. ಇದ್ದಕ್ಕಿದ್ದಂಗೆ ಸ್ವಲ್ಪ ಹೃದಯ ಸಂಬಂಧಿ ಸಮಸ್ಯೆ ಬಂದಿದ್ದರಿಂದ ಮೊನ್ನೆ ತೊಂದರೆ ಆಗಿದೆ. ಆದರೂ ಕೂಡ ಆ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಸಹಸ್ರಾರು ಅಭಿಮಾನಿಗಳಿಗೆ ಮತ್ತು ಅವರ ಕುಟುಂಬ ವರ್ಗ, ಅವರು ಕೂಡ ಅವರ ಸುಪುತ್ರ ಮಾಜಿ ಶಾಸಕರು, ಒಳ್ಳೆಯ ಕೆಲಸವನ್ನು ಈ ತಾಲೂಕಿನಲ್ಲಿ ಈ ಕ್ಷೇತ್ರದಲ್ಲಿ ಮಾಡಿದಂಥವ್ರು ಮಾನ್ಯ ರಾಜೇಶ್ ಗೌಡರು ಮೊದಲು ನೀರು ಬರಬೇಕು ಹಾಗೆ ಅಂತೇಳಿ ಹೇಮಾವತಿ ನೀರನ್ನು ಕಳ್ಳಂಬೆಳ್ಳಕ್ಕೆ ಶಿರಾಗಿ ತರಬೇಕು ಹಾಗೆ ಅಂತೇಳಿ ಅವರು MP ಆಗಿದ್ದಾಗ ಮೊದಲನೇ ಪ್ರಯತ್ನ ಪ್ರಾರಂಭ ಮಾಡಿದಂಥವ್ರು ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಅನೇಕ ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ, ನಮ್ಮ ಭಾಗಕ್ಕೆ ತರಬೇಕು ಹಾಗೆ ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ಕಂಡಂಥವ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅಂತೇಳಿ ಮತ್ತು ಅವರ ಬದುಕಿನ ದಾರಿ ಏನಿದೆ ಅದು ಇವತ್ತಿನ ರಾಜಕೀಯ ವ್ಯವಸ್ಥೆಗೆ ಮತ್ತು ಏನು ಇವಾಗ ಬರ್ತಾ ಇದ್ದಾರೆ ಅಪ್ಕಮಿಂಗು ಪೊಲಿಟಿಷಿಯನ್ಸ್ ಅವರಿಗೆ ಮಾದರಿ ಆಗಬೇಕಾಗ್ತದೆ. ಎಲ್ಲೂ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೇ ಅವರು ಸುದೀರ್ಘವಾದ ರಾಜಕಾರಣವನ್ನು ನಡೆಸಿದಂಥವ್ರು. ಹಾಗಾಗಿ ಅವರ ಅಗಲಿಕೆ ಬಹುಶಃ ನಮ್ಮೆಲ್ಲರೂ ಕೂಡ ಅತ್ಯಂತ ನೋವನ್ನು ತಂದಿರತಕ್ಕಂಥದ್ದು. ಆ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಎಲ್ಲರಿಗೂ ನೀಡಲಿ ಹಾಗೆ ಅಂತೇಳಿ ಹಾರೈಸ್ತೀವಿ. ಇವತ್ತು ಈ ಸಮಾಜಕ್ಕೆ, ಈ ನಾಡಿಗೆ ತುಂಬಲಾರದಂಥ ನಷ್ಟ ಆಗಿದೆ. ಈ ನಾಡು ಕಂಡಂಥ, ಜಿಲ್ಲೆ ಕಂಡಂಥ ಅಪ್ರತಿಮ ಪ್ರಾಮಾಣಿಕ ಸಜ್ಜನ ರಾಜಕಾರಣಿ ಮೂಡ್ಲಗಿರಿಯಪ್ಪನವರು ಇವತ್ತು ನಮ್ಮನ್ನೆಲ್ಲರೂ ಕೂಡ ಹಗಲಿರುವಂಥದ್ದು ಈ ಸಮಾಜಕ್ಕೆ, ನಾಡಿಗೆ ತುಂಬಲಾರದಂಥ ನಷ್ಟ ಉಂಟಾಗಿದೆ. ಅವರ ಕುಟುಂಬಕ್ಕೆ ಭಗವಂತ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ, ಅವರ ಆತ್ಮಕ್ಕೆ ಶಿರಶಾಂತಿ ಕೋರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ.